ಕ್ಷೇತ್ರಗಳಿಗೆ ಚಕ್ಕರು, ದೆಹಲಿ ಟೂರ್ಗೆ ಹಾಜರು. ಏನಪ್ಪ ಡೆಲ್ಲಿ ಮೇಲೆ ಪ್ರೀತಿ? ಯಾರಿಗೆ ಏನು ಕತೆ ನಿಮ್ಗೆ ಗೊತ್ತಾಗಿರುತ್ತೆ. ಎಸ್, ನೋಡ್ತಾ ಹೋಗೋಣ ಬನ್ನಿ ಯಾರು ಅಂಥೇಳಿ. ಸುಮ್ಮನೆ ಕ್ಷೇತ್ರಗಳಲ್ಲಿ ಸಿಗಲ್ಲ ಏನಿಲ್ಲ, ಕೆಲವೊಂದು ಇಷ್ಟು ದಿವಸ ಸಿಕ್ಕಿದ್ದೀವಿ ಇನ್ನು ನಮ್ಮದೇ ಆಟ ಅಂತ ಏನಾದರೂ ಮಾಡ್ತಾ ಇದ್ದೀರಾ? ದೆಹಲಿಯಲ್ಲಿ ಸಚಿವ ಸಂಪುಟ ಸರ್ಕಸ್ ಮುಂದುವರೆದಿದೆ. ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಸುಮಾರು 40 ಶಾಸಕರು. ಕ್ಷೇತ್ರಗಳನ್ನು ಬಿಟ್ಟು ಡೆಲ್ಲಿಯಲ್ಲೇ ಶಾಸಕರು ಉಳಿದಿದ್ದಾರೆ. ಡೆಲ್ಲಿನೇ ನಮ್ಮ ಊರು, ಡೆಲ್ಲಿನೇ ನಮ್ಮ ತವ್ರ ಮನೆ, ಅಬ್ಬಬ್ಬಬ್ಬ ಅನ್ನೋ ಥರದಲ್ಲಿ ಆಗಿದೆ. ಅತ್ತ ಸರಿಯಾಗಿ ಮಳೆನೂ ಕೂಡ ಇಲ್ಲ. ಅದಕ್ಕೆ ಏನು ಮಾಡೋಣ, ಹೆಂಗೆ ಸ್ಪಂದಿಸೋಣ? ಕುಡಿಯೋಕ್ಕಂತೂ ನೀರಿಲ್ಲ ಕೆಲವು ಕಡೆ. ಇದು ಕವಡೆ ಕಾಸಿನ ಬೆಲೆ ಕೂಡ ಇಲ್ಲ. ಮತ್ತೊಂದಿಷ್ಟು ಕಡೆ ಬೆಳೆ ಇಲ್ಲದೆ ತಲೆ ಮೇಲೆ ಕೈ ಹೊತ್ತು ಕುತ್ಕೊಂಡಿದ್ದಾನೆ. ಏನು ಮಾಡೋದಪ್ಪ ಅಂತೇಳಿ ಅಸಹಾಯಕರಾಗಿ ನಮ್ಮ ರೈತ. ಪರಿಹಾರ ಮಾಡಬೇಕಿದ್ದ ಜನಪ್ರತಿನಿಧಿಗಳು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಜನರ ಕಷ್ಟ ಕೇಳೋದು ಬಿಟ್ಟು ದೆಹಲಿಯಲ್ಲಿ ಸಚಿವರಾಗೋಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ. ನೋಡಿ, ಅವ್ರ ಕಷ್ಟ ಅವ್ರಿಗೆ ಪಾಪ. ನಮ್ಮ ಸಚಿವಾಕಾಂಕ್ಷಿಗಳು ಎಷ್ಟು ಕಷ್ಟಪಡ್ತಿದ್ದಾರೆ ನೋಡಿ. ಅವರು ಮುಂಚೆ ಶಾಲೆಯಲ್ಲಿದ್ದಾಗೆಲ್ಲ ಡೆಲ್ಲಿ ಟೂರ್ ಹೋಗಿ ನೋಡಬೇಕು ಅಂತ ಆಸೆ ಇತ್ತಂತೆ, ಡೆಲ್ಲಿಗೆ ಹೋಗಬೇಕು ಅಂತ. ಹಾಗಾಗಿ ಈಗ ಅವರು ಡೆಲ್ಲಿಲಿ ಪಾಪ ಜಾಸ್ತಿ ಸಮಯ ಕಳೀತಾ ಇದ್ದಾರೆ. ನಿಮ್ಮ ಏನ್ರಿ ಇದು? ಈ ಮಟ್ಟಕ್ಕೆ ಒಂದು ಆಡಳಿತ ವ್ಯವಸ್ಥೆ ಬರ್ತಾ ಇದೆ ಅಂತ ಹೇಳಿದರೆ ಜನ ಎಚ್ಚೆತ್ಕೊಳ್ಬೇಕು ಅನ್ನೋದ್ರ ಸಂಕೇತ ಇದು. ನಮ್ಮ ಜನ, ನಮ್ಮ ವೋಟರ್ಸ್ ಒಂದು ದೊಡ್ಡ ಪರ್ಯಾಯ ಶಕ್ತಿಯಾಗಿ ಬೆಳಿಬೇಕು. ಬರೀ ಅವರು ಅಷ್ಟೇ ಸ್ಟ್ರಾಟಜಿ ಮಾಡಿಕೊಂಡು ತಂತ್ರಗಳನ್ನು ಹೆಣ್ಕೊಂಡು ಅವ್ರದ್ದೇ ಆದಂಥ ಪ್ಲ್ಯಾನ್ಗಳನ್ನು ಮಾಡ್ತಾ ಇರ್ತಾರಲ್ಲ, ಅದಲ್ಲ ಬೇಕಾಗಿರೋದು. ಏನು ಬೇಕಾಗಿರೋದು? ನಮ್ಮ ಜನ ರೆಸ್ಪಾನ್ಸಿಬಲ್ ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ನಮ್ಮ ಹೆದರಿಕೆ ಇರಬೇಕು, ನಮ್ಮ ಮೇಲೆ ಭಕ್ತಿ ಇರಬೇಕು, ನಮ್ಮ ಮೇಲೆ ಪ್ರೀತಿ ಇರಬೇಕು, ನಮ್ಮ ಮೇಲೆ ಭಯ ಇರಬೇಕು. ಅಂದರೆ ಜನರ ಮೇಲೆ. ಅಂದರೆ ಅದಿಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಆಗಿರೋದಕ್ಕೆ ಹಿಂಗಿದ್ದಾರೆ. ಗೊತ್ತವರಿಗೆ ಚುನಾವಣೆ ಟೈಮಲ್ಲಿ ಹೆಂಗೆ ನಡ್ಕೋಬೇಕು ಅಂತೇಳಿ. ಅದಕ್ಕೆ ನಾವು ಮರಳಾಗಬಾರ್ದು ಅನ್ನೋ ಉದ್ದೇಶ ನಮ್ಮ ಟೀಮ್ದು. ಎಸ್, ಶಾಸಕರ ದೆಹಲಿ ಟ್ರಿಪ್ಪಲ್ಲಿ ಯಾರೆಲ್ಲ ಇದ್ದಾರೆ? ರೋಣ ಶಾಸಕರಾದಂಥ GS ಪಾಟೀಲ್ ಅವರಿದ್ದಾರೆ. ರಾಮದುರ್ಗದ ಅಶೋಕ್ ಪಟ್ಟಣ್ ಇದ್ದಾರೆ. ಎಸ್, ಕ್ವಿಕ್. ಇನ್ನು ವಿರಾಜಪೇಟೆಯ AS ಪೊನ್ನಣ್ಣ ಇದ್ದಾರೆ. NH ಕೋನ್ ರೆಡ್ಡಿ ನವಲಗುಂದ ಕ್ಷೇತ್ರದ ಶಾಸಕರು. ಪರಿಷತ್ ಸದಸ್ಯ ವಸಂತ್ ಕುಮಾರ್ ಇದ್ದಾರೆ. ತಿಪ್ಟೂರಿನ K ಷಡಕ್ಷರಿ ಅವರು ಇದ್ದಂಗೆ ಕಾಣ್ತದೆ. ಎಸ್, ಅವರು ಇದ್ದಾರೆ. ಇನ್ನು ಬ್ಯಾಡಗಿಯ ನಮ್ಮ ಬಸವರಾಜ್ ಶಿವಣ್ಣವರ್ ಅವರು ಕೂಡ ಡೆಲ್ಲಿಲಿದ್ದಾರೆ. ಬಸನಗೌಡ ದದ್ದಲ್ ರಾಯಚೂರು ಕ್ಷೇತ್ರದ ಶಾಸಕರು. ಮುಧೋಳ ಕ್ಷೇತ್ರದ RB ತಿಮ್ಮಾಪುರ್ ಅಬಕಾರಿ ಸಚಿವರಾದಂಥವರು ಈಗ ಮತ್ತೆ ಮುಂದುವರಿಸಿ ನನ್ನ ಅಂತ. ತರೀಕೆರೆಯ GH ಶ್ರೀನಿವಾಸ್ ಹೊಸಕೋಟದ ಅಡಿಯಲ್ಲಿ. ಇನ್ನು ಸಿಂಧನೂರಿನ ಹಂಪನಗೌಡ ಬಾದರ್ಲಿ ಆಗಿರ್ಬೋದು. ಎಸ್, ಕ್ವಿಕ್. ಪರಿಷತ್ ಸದಸ್ಯರು ಸಲೀಂ ಅಹಮದ್ ಕೂಡ ಇದ್ದಾರೆ. ಕನಕಗಿರಿಯ ಶಿವರಾಜ್ ತಂಗಡಗಿ. ಇನ್ನು ನೂತನ ಶಾಸಕರು ಶಿಗ್ಗಾವಿಯ ಯಾಸೀರ್ ಖಾನ್ ಪಠಾಣ್. ಚಾಮರಾಜನಗರದ ಸಿ ಪುಟ್ರಂಗ್ ಶೆಟ್ಟಿ. ಪರಿಷತ್ ಸದಸ್ಯರು MR ಸೀತಾರಾಮ್ ಅವರು ಕೂಡ ಡೆಲ್ಲಿಲಿದ್ದಾರೆ. ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಅವರು ಕೂಡ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಇನ್ನು ಪರಿಷತ್ ಸದಸ್ಯರು ಸುಧಾಮ್ ದಾಸ್ ಅವರು ಕೂಡ ಇದ್ದಾರೆ. ಹಾನಗಲ್ ಕ್ಷೇತ್ರದ ಶಾಸಕರು ಶ್ರೀನಿವಾಸ್ ಮಾನೆ. ಹುನಗುಂದ ಕ್ಷೇತ್ರದ ವಿಜಯಾನಂದ ಕಾಶಪ್ಪನವರ್. ನೆಕ್ಸ್ಟ್, ಕ್ವಿಕ್. ಮುದ್ದೆಬಿಹಾಳದ ಅಪ್ಪಾಜಿ ನಾಡಗೌಡ. ಅರಸೀಕೆರೆಯ KM ಶಿವಲಿಂಗೇಗೌಡರು. ಹೊಸಕೋಟೆಯ ಶರತ್ ಬಚ್ಚೇಗೌಡರು. ಇನ್ನು ನೂತನ ಶಾಸಕಿ ಮೂಡಿಗೆರೆಯ ನಯನಾ ಮೋಟಮ್ಮ. ಓಕೆ, ನಮ್ಮ ಉದ್ದೇಶ ಏನು? ಇವರೆಲ್ಲ ಯಾರು ಡೆಲ್ಲಿಗೆ ಹೋಗಬಾರ್ದು, ಲಾಬಿ ನಡೆಸಬಾರ್ದು ಅಂತಲ್ಲ. ಅಂದರೆ ನಿಮ್ಮ ಟೀಮಲ್ಲಿ ಒಂದು ಹೊಂದಾಣಿಕೆ ಇಲ್ಲ. ದಟ್ ಈಸ್ ದ ಪಾಯಿಂಟ್. ಓಕೆ, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ದೀಪಾ, ಜನರಿಗೆ ಎಷ್ಟು ಬೇಜಾರಾಗಿದೆಯೋ, ಬೇಸತ್ತು ಹೋಗಿದ್ದಾರೋ ಆ ಕ್ಷೇತ್ರದಲ್ಲಿ ಅಷ್ಟೇ ಬೇಜಾರು ನನಗೂ ನಿಮಗೂ ಎಲ್ಲ ಆಗಿದೆ ಅಂತ ನನ್ನ ಅನಿಸಿಕೆ. ಏನೀಗ ಹೊಸ ವಿಚಾರ ಏನು? ಡೆಲ್ಲಿಲಿ ಕೂತ್ಕೊಂಡಿದ್ದಾರೆ, ಏನಂತೆ? ವಾಟ್ ಇಸ್ ದ ಸ್ಟೇಟಸ್? ಶತಾಯಗತಾಯ ಸಚಿವ ಸ್ಥಾನವನ್ನ ಪಡೆದುಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕ್ಷೇತ್ರದ ಜನರು ಎಲ್ರೂ ಬಿಟ್ಟು ಒಂದಿಷ್ಟು ಜನ ಶಾಸಕರು ದೆಹಲಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ರಾಘವ್ ಸೂರ್ಯ
ಎಲ್ಲೋ ಒಂದು ಕಡೆ ಇದು ಈ ಪರಿಸ್ಥಿತಿ ಏನಿದೆ ಅದು ಜನರಿಗೆ ಅಸಹ್ಯ ಬರುವಂತಹ ರೀತಿಯಲ್ಲಿ ಇವರೆಲ್ಲ ನಡ್ಕೊಳ್ತಿದ್ದಾರ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮೂಡಿಸ್ತಿದೆ. ಕಾರಣ ಇಷ್ಟೇ, ತಾವು ಮಾಡೋ ಕೆಲಸ ಜನರಿಗೆ ತಲುಪಬೇಕು, ಮುಂದೆ ಅವರು ಮತ್ತೆ ನಮಗೆ ಮತ ಹಾಕಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇರಬೇಕಾದಂತಹ ಜನಪ್ರತಿನಿಧಿಗಳು ನಾವು ಮುಂದೆ ಬರ್ತೀವೋ ಇಲ್ವೋ, ಗೆಲ್ತೀವೋ ಇಲ್ವೋ, ಸಚಿವ ಸ್ಥಾನ ಸಿಕ್ಕರೆ ಸಾಕಪ್ಪ ಅನ್ನುವಂತಹ ಮಟ್ಟಿಗೆ ಬಂದು ಕೂತಿರೋದು ಕರ್ನಾಟಕ ರಾಜ್ಯದ, ಕರ್ನಾಟಕ ಜನತೆಯ ಒಂದು ದುರಾದೃಷ್ಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯಕ್ಕೆ ಬಹುತೇಕವಾಗಿ ಇವತ್ತು ರಾತ್ರಿಯ ಒಳಗೆ ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂತಹದ್ದು ಕೂಡ ಇದೆ. ಯಾಕಂದ್ರೆ ಅಧಿವೇಶನ ಮುಗಿದ ಬಳಿಕ ಅದು ಮಧ್ಯಾಹ್ನದ ನಂತರ ಆಗಿರ್ಬೋದು ಅಥವಾ ರಾತ್ರಿಯ ನಂತರದಲ್ಲಾಗಿರ್ಬೋದು ಪಟ್ಟಿಯನ್ನ ಫೈನಲ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲಾ ಕೂಡ ವ್ಯವಸ್ಥೆ ಆಗಿದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಇದೆ. ಈ ಬೆನ್ನಲ್ಲೇ ಮತ್ತೆ ಹೈಕಮಾಂಡ್ ನಾಯಕರುಗಳಿಗಾಗಿರ್ಬೋದು ಅಥವಾ ರಾಜ್ಯದ ಅಂದ್ರೆ ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರಿಗೆ ದೆಹಲಿ ಮಟ್ಟದಲ್ಲೂ ಕೂಡ ಒತ್ತಡವನ್ನ ಹಾಕಿಸಿ ತಮಗೆ ಸಚಿವ ಸ್ಥಾನವನ್ನ ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಶಾಸಕರು, ಅದು 5-6 ಬಾರಿ ಗೆದ್ದಂತಹ ಶಾಸಕರು ಕೂಡ ಇದ್ದಾರೆ, ಮೊದಲ ಬಾರಿಗೆ ಗೆದ್ದಂತಹ ಶಾಸಕರು ಕೂಡ ಇದ್ದಾರೆ, ಜೊತೆಗೆ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂತವರು ಕೂಡ ಆ ಒಂದು ಏನು ದೆಹಲಿಯಲ್ಲಿ ಉಳ್ಕೊಂಡಿರುವಂತಹ ಶಾಸಕರ ಪೈಕಿ ಇರುವಂತದ್ದು. ಸದ್ಯದ ಮಟ್ಟಿಗೆ ಅವರೆಲ್ಲರೂ ಕೂಡ ಸಚಿವ ಸ್ಥಾನ ಪಡೆದುಕೊಂಡು ಬರ್ತೀವಿ ಅನ್ನೋದಕ್ಕಿಂತ ಪಟ್ಟಿ ಫೈನಲ್ ಆದ್ಮೇಲೆ ಬರ್ತೀವಿ ಅನ್ನುವಂತ ಮನಸ್ಥಿತಿಯಲ್ಲೂ ಕೂಡ ಸದ್ಯಕ್ಕಿರುವಂತದ್ದು ರಾಘವ್ ಸೂರ್ಯ. ಪಾಪ ಅವ್ರ ಸ್ಥಿತಿ ಎಷ್ಟು ಚಿಂತಾಜನಕ ಆಗಿದೆ, ಅಯ್ಯಯ್ಯೋ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಥ್ಯಾಂಕ್ ಯು ದೀಪಾ. ಪಾಪ ಅವರ ಚಿಂತೆ ಅವರಿಗೆ ಇಹುದು, ನಮ್ಮ ಚಿಂತೆ ಯಾರಿಗೆ ಮುದ್ದು ಅನ್ನುವ ಥರದಲ್ಲಿ ಆಗಿದೆ. ಅವ್ರಿಗೆ ಅನಿಸುತ್ತೆ ನಾವು ಎಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿಬಿಟ್ಟು ಬಂದಿದ್ದೀವಿ, ಗೊತ್ತೇನ್ರಿ ನಿಮಗೇನ್ರಿ ಗೊತ್ತಾಗತ್ತೆ ಅಂತ ನಮಗೆ ವಾಪಸ್ ಹೇಳ್ಬೋದು ಅಲ್ವಾ. ಇದನ್ನೆಲ್ಲ ಕೇಳ್ತಾ ಕೂತ್ಕೊಳ್ಬೇಕಾ, ನೆಕ್ಸ್ಟು ಇಂಥವ್ರು ಯಾರೇ ಬಂದರೂ ಅದಕ್ಕೆ ನಾವು ಕ್ಯಾರೆ ಅನ್ನಬಾರ್ದು ಅನ್ನುವ ಥರದಲ್ಲಿ ನಿಮ್ಮ ಮನಸ್ಥಿತಿ ರೂಢಿಸ್ಕೊಳ್ತೀರೋ.